ಇವತ್ತಿನ ವಿಡಿಯೋದಲ್ಲಿ ರೆಫರ್ ಮಾಡೋ ಮುಖಾಂತರ ನೀವು ಹೇಗೆ ದುಡ್ಡು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೊಸ ಅಪ್ಲಿಕೇಶನ್ ಇದೆ, ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ. ಯಾವುದೇ ಫೇಕ್ ಅಪ್ಲಿಕೇಶನ್ ಆಗಿರಲ್ಲ, ಎಲ್ಲ ಜೆನ್ಯೂನ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಒಂದು ಅಪ್ಲಿಕೇಶನ್ನ ನೀವು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ ಫಸ್ಟು. ಅದಾದ್ಮೇಲೆ ರೆಫರ್ ಮಾಡೋದ್ರಿಂದ ಹೇಗೆ ದುಡ್ಡು ಆಗುತ್ತೆ, ತಿಂಗಳಿಗೆ 15,000 ದುಡ್ಡು ಮಾಡ್ಬೋದು ಅಂತ ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇದಕ್ಕೂ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿಂದ ತುಂಬ ಜನ ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಅಂತ ಗೊತ್ತು. ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನೋಡೋಕ್ಕೂ ಮುಂಚೆ ಇಲ್ಲಿ ವಿಡಿಯೋನ ನೀವು ಡೈರೆಕ್ಟ್ ಆಗಿ ನೋಡ್ಕೊಳ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಆ ವಿಡಿಯೋ ಕೆಳಗಡೆ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ಹೇಗೆ ದುಡ್ಡು ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ಈ ಒಂದು ಅಪ್ಲಿಕೇಶನ್ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ತಿಳ್ಕೊಳ್ಳಿ. ಗೈಸ್ ನೋಡಿ, ನೀವು ಇದರಲ್ಲಿ ತಿಂಗಳಿಗೆ 15,000 ದುಡ್ಡು ಮಾಡಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಇಂದ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ಅಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಅಕಸ್ಮಾತ್ ರಿಜಿಸ್ಟ್ರೇಷನ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸೊ ಇವಾಗ ನೋಡ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋ ಕೆಳಗಡೆ ಅಪ್ಲಿಕೇಶನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಕ್ರೋಮ್ ಹೋಗಬೇಕಾಗತ್ತೆ. ಕ್ರೋಮ್ ಇಂದ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಬಂದ್ಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಆಗಬೇಕು ಫಸ್ಟ್ ಆಫ್ ಆಲ್. ಸೊ ನಿಮಗೆ ಕ್ರೋಮ್ ಇಂದ ಬಂದ್ರೆ ಮಾತ್ರ ನಿಮ್ಗೆ ಆಫರ್ ಆಕ್ಟಿವ್ ಆಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಪೇಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ನೋಡಿ, ಆ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಂಡ ತಕ್ಷಣ ಅಲ್ಲಿ OTP ಬರುತ್ತೆ, OTP ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಎಲ್ಲಾ ಪರ್ಮಿಷನ್ಸ್ ನ ಕೇಳುತ್ತೆ, ಎಲ್ಲಾ ಪರ್ಮಿಷನ್ಸ್ ನ ಅಲೌ ಮಾಡ್ಕೊಳ್ಳಿ. ಅಲೌ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ಡಿಜಿಟಲ್ ಗೋಲ್ಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫಸ್ಟ್ ಮೆಂಬರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮಗೆ 10 ರೂಪಾಯಿ ಇನ್ವೆಸ್ಟ್ ಹೇಳುತ್ತೆ. ಸೊ 10 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ. ನನಗೂ ಕೂಡ ಇಲ್ಲಿ 10 ರೂಪಾಯಿ ಇನ್ವೆಸ್ಟ್ ಮಾಡಿದ ತಕ್ಷಣ 39 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ. ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ, ಅಲ್ಲಿ ನಿಮ್ಮ ಪ್ರೂಫ್ನೇ ತೋರಿಸ್ತಾ ಇದ್ದೀನಿ. 10 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡ ತಕ್ಷಣ ನನಗೆ ಡೈರೆಕ್ಟ್ ಆಗಿ 39 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು. ನನ್ನ ಫ್ರೆಂಡ್ಗೆ 100 ಬಂತು, ಇನ್ನೊಬ್ಬ ಫ್ರೆಂಡ್ಗೆ 80 ರೂಪಾಯಿ ಬಂತು. ಈ ರೀತಿ ನಿಮಗೆ ದುಡ್ಡು ಬರುತ್ತೆ. ನೀವು ಹಾಕಿರೋ ದುಡ್ಡಿಗೆ ನೀವು ವಾಪಸ್ ತಗೊಳ್ಬಹುದು. ಸ್ಟಾರ್ಟಿಂಗ್ ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಆ ಡಿಜಿಟಲ್ ಗೋಲ್ಡ್ ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿರೋ ಫಸ್ಟ್ ನೇಮು ಅಂಡ್ ಸೆಕೆಂಡ್ ನೇಮ್ ಇರುತ್ತಲ್ಲ, ಆ ಫುಲ್ ನೇಮನ್ನೇ ಹಾಕೋಬೇಕಾಗತ್ತೆ. ಫಸ್ಟ್ ನೇಮ್ ಅಂಡ್ ಸೆಕೆಂಡ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಅಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಆ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಅಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ OTP ಬರುತ್ತೆ, OTP ನ ಎಂಟರ್ ಮಾಡ್ಕೊಂಡು ನಿಮ್ದೊಂದು ಅಕೌಂಟ್ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಮ ಅಕೌಂಟ್ ನೇಮು, ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಬರುತ್ತೆ. ಅದು ಕನ್ಫರ್ಮ್ ಆಗಿದ್ರೆ ಅಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಅದೇ ರೀತಿ ನೀವು ಇಲ್ಲಿ ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರ್ತೀರಾ. ಆಮೇಲೆ ಅಲ್ಲಿ 10 ರೂಪಾಯಿ ಇನ್ವೆಸ್ಟ್ ಹೇಳುತ್ತೆ, ಅದ್ರ ಮೇಲೆ ಇನ್ವೆಸ್ಟ್ ಅಂತ ಇರುತ್ತೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲ ತೋರಿಸುತ್ತೆ. ನಿಮ್ಗೆ ಯಾವ ಅಪ್ಲಿಕೇಶನ್ ಇರುತ್ತೋ ಎಕ್ಸಾಂಪಲ್ ಫೋನ್ ಪೇನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು 10 ರೂಪಾಯಿನ ಪೇ ಮಾಡ್ಕೊಳ್ಳಿ. 10 ರೂಪಾಯಿ ಪೇ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ನಿಮ್ಮ ಕ್ಯಾಶ್ ಬ್ಯಾಕ್ ನಿಮಗೆ ಎಲ್ಲಿ ಬಂದಿರುತ್ತೆ ನೋಡ್ಕೋಬೇಕಂದ್ರೆ ಸಕ್ಸಸ್ಫುಲ್ ಪೇಮೆಂಟ್ ಆದ ತಕ್ಷಣ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಅಲ್ಲಿ ರಿವಾರ್ಡ್ಸ್ ಅಂತ ಇರುತ್ತೆ ನೋಡಿ ಹೋಮಲ್ಲಿ, ಆ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿರೋದು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ಕ್ಯಾಶ್ ಬ್ಯಾಕ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗಂತೂ 39 ರೂಪೀಸ್ ಬಂದಿದೆ, ಪ್ರೂಫ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ. ಸೊ ನೆಕ್ಸ್ಟ್ ನೀವು ತಿಂಗಳ 15,000 ಹೇಗೆ ದುಡ್ಡು ಮಾಡ್ಕೊಳ್ಳೋದು. ಓಕೆ, 15,000 ಹೇಗೆ ದುಡ್ಡು ಮಾಡ್ಕೊಳ್ಳೋದು ಮೇನ್ ಮ್ಯಾಟ್ರಿಗೆ ಬರ್ತೀನಿ. ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ. ಸೊ ಗೈಸ್, ಇವಾಗ 15,000 ಹೇಗೆ ದುಡ್ಡು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಬೇಕಾಗುತ್ತೆ. ಇವಾಗ ನೀವು ಪ್ರೊಸೆಸ್ನ ನೋಡ್ಕೊಂಡ್ರಲ್ಲ, ಈ ರೀತಿ ಪ್ರೊಸೆಸ್ನ ನಿಮ್ಮ ಫ್ರೆಂಡ್ಸ್ಗೆ ನೀವು ಮಾಡಿಸ್ಬೇಕಾಗುತ್ತೆ. 15,000 ದುಡ್ಡು ಮಾಡಬೇಕಂದ್ರೆ ಹೇಗಂದ್ರೆ ಇಲ್ಲಿ ನಿಮಗೆ ರೆಫರ್ ಅಂಡ್ ಅರ್ನ್ ಅಂತ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವಾಟ್ಸಪ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಗೆ ಇದನ್ನು ಡೈರೆಕ್ಟ್ ಆಗಿ ಸೆಂಡ್ ಮಾಡಿ. ಈ ರೀತಿ ಎಕ್ಸಾಂಪಲ್ ಸೆಂಡ್ ಆಗುತ್ತೆ. ನಾನಂತೂ ಸೆಂಡ್ ಮಾಡಿದ್ದೀನಿ. ಆಮೇಲೆ ಕೆಳಗಡೆ ಒಂದು ಲಿಂಕ್ ಕಾಣಿಸ್ತದೆ, ಈ ಲಿಂಕ್ನ ಕ್ಲಿಕ್ ಮಾಡಬೇಕು. ಅವರು ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದು ಕ್ರೋಮ್ಗೆ ಹೋಗ್ಬಿಟ್ಟು ಕ್ರೋಮ್ ಇಂದ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಬರುತ್ತೆ. ಆ ಪ್ಲೇ ಸ್ಟೋರ್ ಓಪನ್ ಆದ ತಕ್ಷಣ ಅವ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ದುಡ್ಡು ಬರಬೇಕಂದ್ರೆ ರೆಫರ್ ಮಾಡೋದ್ರಿಂದ ಒಂದು ರೆಫರ್ ನಿಮಗೆ 100 ರೂಪೀಸ್ ಸಿಗುತ್ತೆ. ಸೊ ಅದೇ ರೀತಿ 10 ಜನಕ್ಕೆ ರೆಫರ್ ಮಾಡಿದ್ರೆ 1000 ರೂಪೀಸ್ ಆಯಿತು. ಸೊ 10 ಜನದಿಂದ ನೀವು 1,000 ರೂಪಾಯಿನ ಅರ್ನಿಂಗ್ ಮಾಡ್ಬೋದು. ಜಸ್ಟ್ 10 ಜನಕ್ಕೆ ನೀವು ರೆಫರ್ ಮಾಡಿದ್ರೆ 1,000 ರೂಪಾಯಿ ಅರ್ನಿಂಗ್ ಆಗುತ್ತೆ. ಈ ರೀತಿ ನೀವು ತಿಂಗಳ 15,000 ದುಡ್ಡು ಮಾಡ್ಬೋದು ಅಂತ ಅಪ್ಲಿಕೇಶನ್ ಅವರೇ ಮೇಲ್ಗಡೆ 15,000 ಅಂತ ತೋರಿಸ್ಕೊಟ್ಟಿದ್ದಾರೆ. ಇದು ಯಾವುದೇ ಸುಳ್ಳಲ್ಲ, ಎಲ್ಲರೂ ಕೂಡ ದುಡ್ಡು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ನಲ್ಲಿ. ಸೊ ಇವಾಗ ಒಂದು ಲಿಂಕ್ನ ಕಳಿಸ್ತಾರೆ, ಆ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡ ಅಂದ್ರೆ ಅವನು ಇದಕ್ಕೂ ಮುಂಚೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಬಾರ್ದು. ಸೊ ಆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತಾನೆ. ನೆಕ್ಸ್ಟ್ ಅಲ್ಲಿ ನಿಮಗೆ ಅದೇ ರೀತಿ ನಿಮ್ಗೆ ಪ್ರೊಸೆಸ್ನ ತೋರಿಸ್ಕೊಟ್ನಲ್ಲ, ಅವನು ಕೂಡ ಫೋನ್ ಪೇಗೆ ಹಾಕಿರೋ ಮೊಬೈಲ್ ನಂಬರನ್ನು ಫೋನ್ ಪೇ ನಂಬರ್ನಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅವನಿಗೂ ಕೂಡ OTP ಬರುತ್ತೆ, OTPನ ಎಂಟರ್ ಮಾಡ್ತಾನೆ. ಎಂಟರ್ ಮಾಡಿಬಿಟ್ಟು ಎಲ್ಲ ಪರ್ಮಿಷನ್ಸ್ನ ಕೇಳುತ್ತೆ, ಪರ್ಮಿಷನ್ಸ್ನ ಅಲೌ ಮಾಡಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ ಅದೇ ರೀತಿ ನಿಮ್ಗೆ ಹೇಗೆ ಹೇಳಿದ್ನೋ ನೋಡಿ. ಸೊ ನಿಮ್ಗೆ ಹೇಗೆ ಪ್ರೊಸೆಸ್ ಹೇಳಿದ್ನೋ ಡಿಜಿಟಲ್ ಗೋಲ್ಡ್ ಅಂತ, ಅದೇ ರೀತಿ ಅವನು ಡಿಜಿಟಲ್ ಗೋಲ್ಡ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಪ್ಯಾನ್ ಕಾರ್ಡಲ್ಲಿರೋ ನೇಮು ಆ್ಯಂಡ್ ಫುಲ್ ನೇಮು ಹಾಕ್ಬಿಟ್ಟು ಅಲ್ಲಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಸೇಮ್ ಪ್ಯಾನ್ ಕಾರ್ಡ್ ಮೇಲೆ ಇರೋ ಡೀಟೇಲ್ಸ್ ಮೇಲ್ಗಡೆ ಇರುತ್ತೆ ಫ್ರಂಟ್ ಪೇಜಲ್ಲಿ, ಅದನ್ನ ಎಂಟರ್ ಮಾಡ್ಕೊಂಡು ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ಅಕೌಂಟ್ ತೋರಿಸುತ್ತೆ. ನಿಮ್ದು ಹೇಗೆ ವೆರಿಫಿಕೇಶನ್ ಆಯಿತು ನೋಡಿ, ಅದೇ ರೀತಿ ವೆರಿಫಿಕೇಶನ್ ಆಗುತ್ತೆ.
ಸೊ ನೆಕ್ಸ್ಟ್ ಅದೇ ರೀತಿ ಆದಮೇಲೆ ನಿಮಗೆ ಡಿಜಿಟಲ್ ಗೋಲ್ಡ್ನ ಕ್ಲಿಕ್ ಮಾಡ್ಕೊಂಡಿರ್ತೀರ, ಡಿಜಿಟಲ್ ಗೋಲ್ಡ್ನ ಕ್ಲಿಕ್ ಮಾಡ್ಕೊಂಡು 10 ರೂಪಾಯಿ ಕಂಪಲ್ಸರಿ ಇನ್ವೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಆಫರ್ ಆ್ಯಕ್ಟಿವ್ ಆಗಲ್ಲ. ಅವನು 10 ರೂಪಾಯಿ ಇನ್ವೆಸ್ಟ್ ಮಾಡಿದ ತಕ್ಷಣ ಅವನಿಗೂ ಕೂಡ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ. ನನಗೆ 39 ರೂಪೀಸ್ ಬಂತು. ಸೊ ನನ್ನ ಫ್ರೆಂಡ್ಗೆ 100, ನನ್ನ ಇನ್ನೊಬ್ಬ ಫ್ರೆಂಡ್ಗೆ 80 ರೂಪಾಯಿ ಬಂತು. ಈ ರೀತಿ ನೀವು ಅಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಏನೂ ಚಿಂತೆ ಮಾಡಬೇಡಿ, ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡಬಲ್ ಆಗಿ ವಾಪಸ್ ಬರುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಓಪನ್ ಮಾಡಿಕೊಂಡು ಆಮೇಲೆ ಪೇ ಆಗುತ್ತೆ. ಕಂಪ್ಲೀಟ್ ಪೇಮೆಂಟ್ ಆದ ತಕ್ಷಣ ಸೊ ಅವನಿಗೂ ಕೂಡ ರಿವಾರ್ಡ್ಸ್ ಎಲ್ಲಿ ಬಂದಿದೆ ಅಂತ ನೋಡ್ಬೋದು. ಅವನಿಗೆ ರಿವಾರ್ಡ್ಸ್ ಓಪನ್ ಮಾಡ್ಕೊಂಡ್ರೆ ಅವ್ನಿಗೂ ಕೂಡ ಅಲ್ಲಿ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ. ಸೊ ನೆಕ್ಸ್ಟ್ ನೀವು ರೆಫರ್ ಮಾಡಿರ್ತೀರಲ್ಲ, ರೆಫರ್ ಅಮೌಂಟ್ ನಿಮಗೆ 100 ರೂಪೀಸ್ ಬರಲೇಬೇಕು ಅಲ್ಲ ತಾನೆ. ಸೊ ನೀವು ಅಪ್ಲಿಕೇಶನ್ ಓಪನ್ ಮಾಡಿ, ನಾವೇ ಅಪ್ಲಿಕೇಶನ್ನ ಸೊ ಓಪನ್ ಮಾಡಿದ್ಮೇಲೆ ನೀವು ರಿವಾರ್ಡ್ ಸೆಕ್ಷನಲ್ಲಿ ಹೋಗಿ ನಿಮಗೆ 100 ರೂಪೀಸು ಪ್ರೊಸೆಸಿಂಗಲ್ಲಿ ತೋರಿಸ್ತಾ ಇರುತ್ತೆ. ಸೊ ಈ ಪ್ರೊಸೆಸಿಂಗ್ ತೋರಿಸುವಾಗ ಇಲ್ಲಿ ಒಂದು ನೀವು ಸೆಟ್ಟಿಂಗ್ನ ಮಾಡಬೇಕಾಗತ್ತೆ. ಏನು ಸೆಟ್ಟಿಂಗ್ ಅಂದರೆ ಮೇಲ್ಗಡೆ 3 ಡಾಟ್ ಕಾಣಿಸ್ಕೊಳ್ಳುತ್ತೆ ನೋಡಿ, ಆ 3 ಡಾಟ್ನ ನೀವು ಕ್ಲಿಕ್ ಮಾಡಬೇಕು. ನಿಮಗೆ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ, ಅರ್ಧಕ್ಕೆ ಕಟ್ ಮಾಡಿದ್ರೆ ಅಮೌಂಟ್ ನಿಮ್ಗೆ ಅಕೌಂಟ್ಗೆ ಕ್ರೆಡಿಟ್ ಆಗಲ್ಲ. ಅಮೌಂಟ್ ನೀವು ಅಕೌಂಟ್ಗೆ ಕ್ರೆಡಿಟ್ ಆಗಬೇಕಂದ್ರೆ ಮೇಲ್ಗಡೆ 3 ಡಾಟ್ ಆಪ್ಷನ್ ಇರುತ್ತೆ ನೋಡಿ, ಆ 3 ಡಾಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆ 3 ಡಾಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ UPI ಅಥವಾ ಬ್ಯಾಂಕ್ ಅಂತ ಆಪ್ಷನ್ ಬರುತ್ತೆ. UPI ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಫೋನ್ಪೇನ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ನ ಕ್ಲಿಕ್ ಮಾಡಿ ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಪ್ರೊಫೈಲ್ ಆಪ್ಷನ್ನ ಕ್ಲಿಕ್ ಮಾಡಿ, ಇಲ್ಲಿ UPI ಆಮೇಲೆ ಇಲ್ಲಿ UPI IDs ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ UPI ID ಶೋ ಆಗುತ್ತೆ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ UPI ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ, ವೆರಿಫೈ ಟಿಕ್ ಬರುತ್ತೆ. ಸೊ ಅದಾದಮೇಲೆ ನೀವು ಯಾರಿಗೆ ರೆಫರ್ ಮಾಡಿದ್ರು ಕೂಡ ಅವರು ಏನಾದರೂ ಅದನ್ನ ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೊಂಡ್ರು ಅಂದರೆ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ನಿಮಗೆ ಏನಾಗುತ್ತೆ ಅಂದರೆ 100 ರೂಪೀಸ್ ಬರುತ್ತಲ್ಲ, ಆ 100 ರೂಪೀಸು ನಿಮಗೆ ವಿತಿನ್ 24 ಅವರ್ಸಲ್ಲಿ ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ನೀವು ಯಾರ್ಯಾರಿಗೆಲ್ಲ ರೆಫರ್ ಮಾಡಿಸ್ತಾ ಇರ್ತೀರ ನೋಡಿ, ಅವ್ರಿಗೂ ಕೂಡ ಈ ಒಂದು ಸೆಟ್ಟಿಂಗ್ನ ಹೇಳ್ಕೊಡ್ಬೇಕಾಗತ್ತೆ. ಸೊ ಆ ಒಂದು ಅಕೌಂಟ್ನಲ್ಲಿ ಅವರು ಕೂಡ ಈ ರೀತಿ UPI ID ಹಾಕಿದ್ರೆ ಮಾತ್ರ ಅವ್ರೇನಾದರೂ ಬೇರೆಯವ್ರಿಗೆ ರೆಫರ್ ಮಾಡಿದ್ರು ಅಂದ್ಕೊಳ್ಳಿ, ಅವರು ಕೂಡ ಕ್ರೆಡಿಟ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಅವರು UPI ID-ನ ಹಾಕಲೇಬೇಕಾಗತ್ತೆ. ಈ ಒಂದು ಟ್ರಿಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಅಪ್ಲಿಕೇಶನಲ್ಲಿ ದುಡ್ಡು ಮಾಡೋಕ್ಕೆ ಸಖತ್ತಾಗಿರೋ ಅಪ್ಲಿಕೇಶನು. ಈ ಟೈಮಲ್ಲಂತೂ 1 ರೆಫರ್ಗೆ 100 ರೂಪೀಸು, 10 ರೆಫರ್ಗೆ 1000 ರೂಪೀಸು, 20 ರೆಫರ್ಗೆ 2000 ಬರ್ತಾ ಇದೆ. ಈ ರೀತಿ ನೀವು ದುಡ್ಡನ್ನ ಮಾಡ್ಬೋದು. ತಿಂಗಳಿಗೆ 15,000 ಲಿಮಿಟ್ ಇರುತ್ತೆ, ಪ್ರತಿ ತಿಂಗಳು 15,000 ತನಕ ನೀವು ರೆಫರ್ ಮಾಡಿ ದುಡ್ಡು ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಟೆನ್ಷನ್ಸ್ ಇರಲ್ಲ. ಇದರ ಲೋನ್ ಅಪ್ಲಿಕೇಶನ್ ಕೂಡ ಇರುತ್ತೆ, ಇದರ ಲೋನು ಕೂಡ ನೀವು ತೊಗೊಳ್ಬೋದು. ಅದೇ ರೀತಿ 24/7 ಕಸ್ಟಮರ್ ಸಪೋರ್ಟ್ ಇದರಲ್ಲಿ ನಿಮ್ಗೆ ಇರುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ವಾಟ್ಸಪ್ಪಲ್ಲಿ ನಿಮ್ಗೆ ಡೈರೆಕ್ಟಾಗಿ ಅವರೇ ಮೆಸೇಜ್ ಮಾಡ್ತಾರೆ, ಅಲ್ಲಿಂದ ಕೂಡ ನೀವು ನೋಡ್ಕೋಬೋದು. ಈ ಥರ ಯೂಸ್ಫುಲ್ ವೀಡಿಯೋಸ್ಗೆ ನೀವಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಡೈರೆಕ್ಟಾಗಿ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಸೂಪರ್ ಅಂತ ಕಾಮೆಂಟ್ ಮಾಡ್ಕೊಳ್ಳಿ, ಅಥವಾ ವರ್ಕ್ ಆಯಿತು ಅಂತ ಕಾಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ವೀಡಿಯೋಸ್ ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೂ ಕೂಡ ಹಾಕೊಳ್ಬೋದು. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ತುಂಬ ಬಡವರಿದ್ದಾರೆ ಅವರು ಕೂಡ ದುಡ್ಡು ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಇದನ್ನು ಡೈರೆಕ್ಟಾಗಿ ಶೇರ್ ಮಾಡ್ಕೊಳ್ಳಿ.